ನೆಲದ ರಾಜಕಾರಣಿಗಳಿಗೆ ಸ್ವಾಭಿಮಾನ ಇಲ್ಲ. ನನ್ನ ಭಾಷೆ, ನನ್ನ ನೆಲ, ನನ್ನ ಜನ ಅನ್ನೋ ಸ್ವಾಭಿಮಾನ ಇಲ್ಲ. ಅದು ಇದ್ದಿದ್ದರೆ ಬಹುಶಃ ಇವತ್ತು ಕರ್ನಾಟಕದ ಸ್ಥಿತಿ ಈ ಪರಿಸ್ಥಿತಿ ಗೊತ್ತಿಲ್ಲ. ಒಬ್ಬ ಮಾರ್ವಾಡಿ ಹೇಳ್ತಾನೆ ನನ್ನ ಜೊತೆಯಲ್ಲಿ ಫೋನಲ್ಲಿ ಮಾತಾಡ್ತಾ, ಒಬ್ಬ ಮಾರ್ವಾಡಿ, ಅವನು ಯಾರು ಚಿಕ್ಕಪೇಟೆಯಲ್ಲಿ ಅಧ್ಯಕ್ಷ ಅಂತೆ, ಗೌತಮ್ ಜೈನ್ ಅಂತ, ಅವನು ಮಾತಾಡ್ತಾ ಹೇಳ್ತಾನೆ, ಏನು ಹೇಳ್ತಾನೆ, ಎಷ್ಟು ಪರ್ಸೆಂಟ್ ಇದ್ದೀರಿ ಈಗ ನಾರಾಯಣಗೌಡ್ರೆ, ನೀವು ಕನ್ನಡ ಅಂತೀರಲ್ಲ, ಎಷ್ಟು ಪರ್ಸೆಂಟ್ ನೀವು ಇದ್ದೀರಿ? ಆಫ್ಟರ್ ಆಲ್ 30%, 70% ಹಿಂದಿ ರಾಜ್ಯಗಳಿಂದ ಬಂದವರು ನಾವಿದ್ದೀವಿ. ನಾವಿದ್ದರೆ ನಿಮ್ಮ ಕನ್ನಡ ಉಳಿಯುತ್ತಾ ಅನ್ನೋ ಮಾತಾಡ್ತಾನೆ. ಮತ್ತು ಅವನು ಇನ್ನೊಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ನಾವು ಜೂನ್ 10ನೇ ತಾರೀಕು ಗುಜರಾತಿ ಸಂಘ, ಮಾರ್ವಾಡಿ ಸಂಘ ಮತ್ತು ಸಿಂಧಿಗಳು ನಾವೆಲ್ಲ ಹಿಂದಿ ಮಾತಾಡುವಂಥ ರಾಜ್ಯಗಳಿಂದ ಬಂದವರೊಂದು ನಿಯೋಗ ರಾಷ್ಟ್ರಪತಿಗಳನ್ನ ಹೋಗಿ ಭೇಟಿ ಮಾಡ್ತಾರಂತೆ. ಭಾಷಾ ಅಲ್ಪಸಂಖ್ಯಾತರಂತೆ ಬೆಂಗಳೂರಿನಲ್ಲಿ ಕನ್ನಡಿಗರು, ಹಾಗಾಗಿ ಇದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಾರೆ ಅಂತ ಹೇಳ್ತಾರೆ. ಆ ಥರದ್ದು ವಾದ ಮಾಡ್ತಾರೆ. ಅಂದರೆ ಅವರ ಆಲೋಚನೆಯ ಮಟ್ಟ ಯಾರು ಹೆಂಗಿರ್ಬೋದು ಕರ್ನಾಟಕದ ಸರ್ಕಾರ, ಕರ್ನಾಟಕದ ರಾಜಕಾರಣಿಗಳು ಎಷ್ಟು ಕುಮಕ್ಕು. ಅವನು ಇನ್ನೂ ಒಂದು ಮಾತು ಹೇಳ್ದ ನನಗೆ. ಏನು ಹೇಳ್ತಾನೆ ಅಂದರೆ, ಒಬ್ಬ ಮುಖ್ಯಮಂತ್ರಿ ಒಬ್ಬ ಮಂತ್ರಿಯ ಬೆಡ್ರೂಮ್ಗೆ ಹೋಗಿ ಫೈಲ್ಗಳಿಗೆ ಸೈನ್ ಮಾಡಿಸ್ಕೊಂಬರೋ ತಾಕತ್ತು ನಮಗಿದೆ. ಯಾಕೆಂದರೆ ನಾವು ದುಡಿಯುವಂಥ ಹಣದಲ್ಲಿ ಇಷ್ಟು ಅಂತ ಹೇಳಿ ಪೊಲೀಸ್ ಇಲಾಖೆಗೆ, ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ ಹಣ ಎತ್ತಿಡ್ತೀವಿ, ಹಣ ಕೊಡ್ತೀವಿ. ಏನು ಸಾಧ್ಯನಾ? ಏನು ಹಣ ಅದು? ಅವರು ಯಾವ ರೂಪದ ಹಣ ಅದು? ಅವರು ಇಲ್ಲಿ ದೋಚ್ತಾ ಇದ್ದಾರಲ್ಲ, ಕರ್ನಾಟಕದಲ್ಲಿ ದರೋಡೆ ಮಾಡ್ತಾ ಇದ್ದಾರಲ್ಲ, ಅರ್ಥಾತ್ ಭ್ರಷ್ಟಾಚಾರ, ಭ್ರಷ್ಟದ ಹಣ. ಇವತ್ತು ನೋಡಿ, ಅವರು ಇಲ್ಲಿ ಒಬ್ಬ 2,000 ಕೋಟಿ, 3,000 ಕೋಟಿ, 10,000 ಕೋಟಿ ಅಂತ ಹೇಳ್ಕೊಳ್ಳುವಂಥವ್ರಿಗೆ ಇಲ್ಲಿ ಇಡಿ ಏನು ಪ್ರಶ್ನೆ ಮಾಡ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಪ್ರಶ್ನೆ ಮಾಡಲ್ಲ, CBI ಪ್ರಶ್ನೆ ಮಾಡಲ್ಲ. ಅದೇ ಒಬ್ಬ ಕನ್ನಡಿಗ, ಯಾವನೋ ಒಬ್ಬ ಕನ್ನಡಿಗ ಅವನೊಂದು 500 ಕೋಟಿ, 1,000 ಕೋಟಿ ಇದ್ದಷ್ಟೇ ಇವೆಲ್ಲ ಇಲಾಖೆಗಳು ಅವ್ರ ಮೇಲೆ ಬೀಳ್ತವೆ. ಆದರೆ ಇವರು ಉತ್ತರ ಭಾರತದಿಂದ ಬಂದವರು, ಹಿಂದಿ ರಾಜ್ಯಗಳಿಂದ ಬಂದವರು ಅಂತ ಹೇಳಿ ಇವರು ಯಾರನ್ನೂ ಪ್ರಶ್ನೆ ಮಾಡಲ್ಲ. ಆ ಕೊಬ್ಬು, ಆ ಅಹಂಕಾರ, ನಿಮ್ಮ ರಾಜಕಾರಣಿಗಳಿಗೆ ದುಡ್ಡು ಕೊಡ್ತೀವಿ, ನಿಮ್ಮ ಪೊಲೀಸ್ ಇಲಾಖೆಗೆ ದುಡ್ಡು ಕೊಡ್ತೀವಿ, ನಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಘೋಷಣೆ ಮಾಡಿ ಅಂತ ಹೇಳಿ ನಾವು ರಾಷ್ಟ್ರಪತಿಗಳಿಗೂ ಮನವಿ ಕೊಡ್ತೀವಿ ಅಂತಾರೆ. ಅಂದರೆ ನಾನು ಅವ್ರಿಗೆ ಹೇಳಿದೆ, ಒಂದು ಮಾತು ಹೇಳಿದೆ, ನೀವು ಏನಾದರೂ ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟರೆ ವಾಪಸ್ ಕರ್ನಾಟಕಕ್ಕೆ ಬರೋಕ್ಕೆ ಬಿಡಲ್ಲ, ನಾವು ಕರ್ನಾಟಕ ಕಾಲಿಕ್ಕಕ್ಕೆ ಬಿಡಲ್ಲ, ಇದು ತಿಳ್ಕೊಳ್ಳಿ ನೀವು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇವತ್ತು ಹೇಳ್ತಾ ಇದ್ದೀನಿ, ಏನಾದರೂ ಆ ಥರದ ಒಂದು ಸ್ಟೇಟ್ಮೆಂಟ್ನ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸೋದಾದರೆ ಅಲ್ಲಿ ಹೋದಂಥವ್ರು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಕಾಲಿಕ್ಕಕ್ಕೆ ಬಿಡಲ್ಲ. ಕರವೇ ಅದು ಎಂಥದೇ ಆಗಲಿ ಅಂಥದ್ದನ್ನ ಏನು ಅವ್ರನ್ನ ರಿಪೇರಿ ಮಾಡಬೇಕೋ ಮಾಡ್ತೀವಿ ನಾವು. ರಾಜಕಾರಣಿಗಳು ಅವ್ರ ವಿರುದ್ಧ ಕೂಡ ಮಾತಾಡ್ತೀರಿ ನೀವು, ಅಥವಾ ಬ್ಯೂರೋಕ್ರಾಟ್ಸ್ ಯಾರು ಅಧಿಕಾರಿಗಳ ಮಟ್ಟದಲ್ಲಿದ್ದಾರೆ ಅವರ ಕೆಲಸದ ಬಗ್ಗೆ ಕೂಡ ಮಾತಾಡ್ತೀರಿ. ಬಿಕಾಸ್ ಭ್ರಷ್ಟಾಚಾರ ಹಂಗಿದೆ ಅಂತ. ಬೇರೆ ರಾಜ್ಯದಿಂದ ಬಂದವರು ಕನ್ನಡವನ್ನು ಪರಿಗಣಿಸ್ತಾ ಇರೋರ ಬಗ್ಗೆ ಕೂಡ ಮಾತಾಡ್ತೀರಿ. ನಿಮಗಂತೂ ಥ್ರೆಡ್ ತುಂಬ ಇದ್ದೇ ಇರುತ್ತೆ. ಅಫ್ಕೋರ್ಸ್ ನೀವು ಅದನ್ನು ಮೀರಿ ಬೆಳೆದವರು, ನಿಜ ಇಲ್ಲ ಅಂತಲ್ಲ. ಈಗಲೂ ನಾಳೆ ಕಾರ್ಯಕ್ರಮಕ್ಕೆ ನೀವು ಆ ಹೋರಾಟವನ್ನು ಬೇರೆಯವ್ರ ಕಡೆಯಿಂದ ಎದುರಿಸ್ತಾ ಇದ್ದೀರಾ ಸರ್? ಅದು ರಾಜಕಾರಣ ಆಗಿರಲಿ ಮತ್ತು ಬೇರೆ ಬೇರೆ ಕಡೆ. ಇಲ್ಲ, ನನಗೆ ಯಾರ ಸಪೋರ್ಟು ಇಲ್ಲ. ಈ ಒಂದು ರ್ಯಾಲಿಗೆ ಯಾರ ಸಪೋರ್ಟು ಇಲ್ಲ, ನನಗೆ ಯಾರ ಸಪೋರ್ಟು ಅಗತ್ಯನೂ ಇಲ್ಲ. ಆಡಳಿತ ಪಕ್ಷದವ್ರ ಸಪೋರ್ಟು ಇಲ್ಲ, ವಿರೋಧ ಪಕ್ಷದವ್ರ ಸಪೋರ್ಟು ಇಲ್ಲ ನನಗೆ. ಯಾಕೆಂದರೆ ಅವರೆಲ್ಲ ಒಂದೇ ತಕ್ಕಡಿಯಲ್ಲಿ ಕೂರುವಂಥ ಜನ ಅವರು. ಸೊ ನೀವು ಯಾವ ಪಕ್ಷಕ್ಕೂ ಇಲ್ಲ, ನನಗೆ ಯಾವ ಪಕ್ಷದ ಮೇಲೆ ನಂಬಿಕೆಯೂ ಇಲ್ಲ. ಯಾಕೆಂದರೆ ಅವರೆಲ್ಲರೂ ಭಾಷಾ ಅಲ್ಪಸಂಖ್ಯಾತರನ್ನು ಓಲೈಸ್ತಾರೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ. ಅವ್ರಿಗೆಲ್ಲರೂ ಬೇಕು, ಆದರೆ ಕನ್ನಡಿಗರು ಅವ್ರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ. ಆದರೆ ಕನ್ನಡದ ವಿಚಾರದಲ್ಲಿ, ನಾಡು ನುಡಿ ವಿಚಾರದಲ್ಲಿ ಅವರು ಇಲ್ಲಿವರೆಗೂ ಯಾವುದೇ ಸರಿಯಾದ ತೀರ್ಮಾನವನ್ನು ತಗೊಳ್ಳಲಿಲ್ಲ. ಇವತ್ತು ಈ ಮಕ್ಕಳ ಭವಿಷ್ಯ ಅಡಗಿದೆ. ಏನು ಇವತ್ತು ಕಾವೇರಿ ವಿಚಾರ ಇರ್ಬೋದು, ಮಾದಾಯಿ ವಿಚಾರ ಇರ್ಬೋದು, ಬೆಳಗಾವಿಯ ಗಡಿ ವಿಚಾರ ಇರ್ಬೋದು, ಕನ್ನಡ ಮಕ್ಕಳ ಬದುಕಾಗಿರುವಂಥ ಉದ್ಯೋಗದ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇರ್ಬೋದು. 40 ವರ್ಷ ಆಯಿತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಅಂತ ಹೋರಾಟ ಮಾಡ್ಕೊಂಬಂದು, ಇವತ್ತು ಯಾರೂ ಜಾರಿಗೆ ಮಾಡಲಿಲ್ಲ. ಅವ್ರಿಗೆ ಈ ನೆಲದ ಮಕ್ಕಳ ಬಗ್ಗೆ ಗೌರವ ಇಲ್ಲ, ಅವರ ಅಭಿಮಾನ ಇಲ್ಲ. ಭಾಷಣದಲ್ಲಿ ನಾಡು ನುಡಿ ಜನ ಎಲ್ಲ ಅಂತಾರಲ್ಲ, ಅದೇ ಹಂಗೆ ಈ ಸಿನಿಮಾದವ್ರು ಮಾಡ್ತಾರಲ್ಲ, ಸಿನಿಮಾದವ್ರು ಪರದೆ ಮೇಲೆ ನಾಡಿನ ಬಗ್ಗೆ, ನುಡಿ ಬಗ್ಗೆ ಹಾಡುಗಳು ಆಡ್ಕೊಂಡು ಅಭಿಮಾನ ತೋರಿಸ್ತಾರಲ್ಲ, ಹಂಗೆ ಇವರು ರಾಜಕಾರಣದ ಅಧಿಕಾರದ ಇಲ್ಲದೆ ಇದ್ದಾಗ ಚುನಾವಣೆಯ ಸಂದರ್ಭದಲ್ಲಿ ಕನ್ನಡದ ನಾಡು ನುಡಿ ಬಗ್ಗೆ ಭಾರೀ ಮಾತಾಡ್ತಾರೆ. ಸಿನಿಮಾದವ್ರು ಮಾತಾಡ್ದಂಗೆ ಈ ಸಿನಿಮಾದವರು ಅಷ್ಟೇ
ಇವ್ರು ನೋಡಿ ಇಷ್ಟು 15 ದಿವಸದಿಂದ ಇದು ಆಂದೋಲನ ನಡೀತಾ ಇದೆ. ಒಬ್ಬ ಸಿನಿಮಾ ನಟ ಮಾತಾಡ್ತಾ ಇಲ್ಲ, ನಾನು ಹೇಳಿದೆ, ಎಲ್ಲ ಕ್ರಿಕೆಟ್ ಆಡಿಕೊಂಡು ಇಂಥ ಸಂದರ್ಭದಲ್ಲಿ ಮೋಜು ಮಸ್ತಿ ಮಾಡ್ತಿರಲ್ಲ. ಈ ನೆಲದ ಕನ್ನಡದ ಮಕ್ಕಳು ನಿಮಗೆ ಸಿನಿಮಾ ನೋಡಿ ಕೋಟಿ ಹಣ ಕೊಡ್ತಾರಲ್ಲ, ಅವ್ರ ಋಣ ತೀರಿಸುವಂಥ ಕನಿಷ್ಠ ನಿಮಗೆ ಅಭಿಮಾನ ಇಲ್ಲದೆ ಹೋದರೆ ನೀವೆಲ್ಲ ಯಾರು? ನಿಮ್ಮನ್ನೆಲ್ಲ ಇಲ್ಲಿ ಬೆಳೆಸಬೇಕಾ? ಜನ ನಿಮ್ಮ ಸಿನಿಮಾಗಳನ್ನ ನೋಡಬೇಕಾ? ಒಂದು ಕಡೆ ಈ ನಟರು, ಈ ಕಲಾವಿದರು, ಇನ್ನೊಂದು ಕಡೆ ಎಲ್ಲರನ್ನೂ ಹೋಲೈಸುವಂಥ ಭ್ರಷ್ಟ ರಾಜಕಾರಣಿಗಳು. ಒಬ್ಬ MLA ಹೇಳ್ತಾನೆ ನನಗೆ, ನೆನ್ನೆ ಮಾತಾಡ್ತಾ ಹೇಗೆ ಹೇಳ್ತಾ ಇದ್ದ, ನಾನು 5,000 ಕೋಟಿ ಅನುದಾನ ತೊಗೊಂಬಂದೆ ನನ್ನ ಕ್ಷೇತ್ರಕ್ಕೆ. MLA ಹೇಳಿದ್ದು 5,000 ಕೋಟಿ ಅನುದಾನ ತೊಗೊಂಬಂದೆ. ಹೌದಾ, ಏನು ಮಾಡಿದ್ರಿ? ಕೆಲಸ ಮಾಡಿದ್ರ? ಕೆಲಸ ಯಾರು ಮಾಡ್ತಾರೆ ಗೌಡ್ರೆ? ನನಗೊಂದು 20% ಕಮಿಷನ್ ಬಂದರೆ ಇನ್ನು 3 ಚುನಾವಣೆ ಎದುರಿಸ್ಬೋದಲ್ಲ ಗೌಡ್ರೆ? 5,000 ಕೋಟಿಗೆ 20% ಅಂದರೆ ಎಷ್ಟಾಯಿತು? ಹಾಂ, ಅವ್ರಿಗೆ ಆ ಕ್ಷೇತ್ರದ ಅಭಿವೃದ್ಧಿಯ ಚಿಂತನೆ ಅಲ್ಲ, ಅಷ್ಟು ಹಣ ಬಂದರೆ ನನಗೆಷ್ಟು ಕಮಿಷನ್ ಬರುತ್ತೆ ಅನ್ನುವ ಚಿಂತನೆಯಲ್ಲಿ 5,000 ಕೋಟಿ 6,000 ಕೋಟಿ ತಗೊಂಬರ್ತಾರೆ ಹಣವನ್ನು. ಹಂಗೆ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕವನ್ನು ನಾವು ನೋಡಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.